ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ತುಪ್ಪನ ಸ್ವಲ್ಪ ಕೂಡ ಯೂಸ್ ಮಾಡದೆ ಯಾವ ರೀತಿ ಸಾಫ್ಟ್ ಆಗಿರುವಂಥ ಮೈಸೂರು ಪಾಕ್ನ ಮನೆಯಲ್ಲೇ ಕೇವಲ 5ರಿಂದ 10 ನಿಮಿಷದಲ್ಲಿ ಮಾಡೋದು ಅಂಥೇಳಿ ಈ ವಿಡಿಯೋದಾಗ ತೋರಿಸಿ ಕೊಡಾಕತ್ತೈತ್ರಿ. ತುಂಬ ಅಂದರೆ ತುಂಬಾ ಸಾಫ್ಟ್ ಆದಂಥ ಮೈಸೂರು ಪಾಕ್ನ ಮನೆಯಲ್ಲೇ ನಾವು ನಿಮಿಷಗಳಲ್ಲಿ ಮಾಡ್ಕೊಳ್ಬೋದು. ಈ ರೀತಿ ಮೈಸೂರು ಪಾಕ್ನ ನೀವು ಒಮ್ಮೆ ಮಾಡಿದ್ರೆ ನೀವು ಬೇಕ್ರಿಗೆ ಹೋಗಿ ಮೈಸೂರು ಪಾಕ್ನ ತರೋದೇ ಇಲ್ಲ. ಬರೀ ಹೆಂಗಿದ್ರೆ ತಡ ಯಾಕೆ ಮಾಡೋನು, ವಿಡಿಯೋನ ಸ್ಟಾರ್ಟ್ ಮಾಡೋನು. ಹೆಂಗೆ ಮಾಡೋದು ಮೈಸೂರು ಪಾಕ್ ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಸ್ವಲ್ಪ ಬಿಸಿಯಾಗಿಂದ ಅದಕ್ಕೆ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಹಸಿ ಕಡ್ಲೆ ಹಿಟ್ಟನ್ನ ತೊಗೊಂಡೇನ್ರಿ. ಈ ಹಸಿ ಕಡ್ಲೆ ಹಿಟ್ಟನ್ನ ಈ ರೀತಿ ನೀಟಾಗಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ಅಲ್ಲಿ ತನಕ ಈ ಕಡ್ಲೆ ಹಿಟ್ಟನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ. ನೋಡ್ರಿ, ಇಷ್ಟಾದ್ರೆ ಸಾಕು. ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಕಡ್ಲೆ ಹಿಟ್ಟನ್ನ ಫ್ರೈ ಮಾಡುವಾಗ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಕಡ್ಲೆ ಹಿಟ್ಟು ಕಪ್ಪಾಗೋ ಚಾನ್ಸಸ್ ಇರುತ್ತೆ. ನೋಡ್ರಿ, ಇವಾಗ ನಾನು ಕೂಡ ಇಲ್ಲಿ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನಿ. ಅಕಸ್ಮಾತ್ ನಿಮಗೆ ಇದರಲ್ಲಿ ಏನಾದರೂ ಗಂಟುಗಳದಾವು ಅಂತ ಅನಿಸಿದ್ರೆ ಇದನ್ನು ನೀವು ಒಂದು ಸರ್ತಿ ನೀಟಾಗಿ ಜರಡಿ ಹಿಡ್ಕೊಳ್ಳೋದು ಒಳ್ಳೆಯದು. ನೋಡ್ರಿ, ಇವಾಗ ನಾನು ಫ್ರೈ ಮಾಡಿಟ್ಟಂಥ ಕಡ್ಲೆ ಹಿಟ್ಟನ್ನು ನೀಟಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ. ಅಕಸ್ಮಾತ್ ನೀವು ಜರಡಿ ಹಿಡ್ಕೊಳ್ಳಿಲ್ಲ ಅಂದರೆ ಈ ರೀತಿ ಒಂದು ಸ್ಪೂನ್ ತೊಗೊಂಡು ಗಂಟುಗಳೇನಾದರೂ ಇದ್ರೆ ಅದನ್ನು ಈ ರೀತಿ ಸ್ಮ್ಯಾಶ್ ಮಾಡಬೇಕು. ಇವಾಗ ನೋಡ್ರಿ, ನಾನು ಯಾವ ಕಪ್ ಒಳಗೆ ಕಡ್ಲೆ ಹಿಟ್ಟನ್ನ ತೊಗೊಂಡಿದ್ನಲ್ಲ ಸೇಮ್ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ನಾನಿಲ್ಲೇ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡಾಕತ್ತೇನಿ. ಈ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿಕೊಂಡೆ ಯೂಸ್ ಮಾಡ್ಕೊಳ್ಬೇಕು. ಅಂದ್ರೆ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ತೈತಿ. ನೋಡ್ರಿ, ಇವಾಗ ನಾನು ಎಣ್ಣೆನ ಹಾಕಿಂದ ನೀಟಾಗಿ ಕಡಲೆ ಹಿಟ್ಟು ಮತ್ತು ಎಣ್ಣೆನ ಮಿಕ್ಸ್ ಮಾಡಾಕತ್ತೇನಿ. ನೀವು ತುಪ್ಪನ ಯೂಸ್ ಮಾಡಿ ಈ ಮೈಸೂರು ಪಾಕ್ನ ಮಾಡೋದಾದ್ರೆ ಪೂರ್ತಿಯಾಗಿ 1 ಕಪ್ನಷ್ಟು ತುಪ್ಪನ ಯೂಸ್ ಮಾಡ್ಬೋದು, ಅಥವಾ ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ನಾನು ಎಣ್ಣೆ ಮತ್ತು ಕಡಲೆ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ. ಸ್ವಲ್ಪ ಕೂಡ ಗಂಟುಗಳಿರಬಾರ್ದು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇವಾಗ ನೋಡ್ರಿ, ಮತ್ತು ಸ್ಟವ್ ಮೇಲೆ ನಾನು ಮತ್ತೊಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆಗಿಂದ ಯಾವ ಕಪ್ನಾಗ ನಾವು ಹಿಟ್ಟು ಮತ್ತು ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ 1.5 ಕಪ್ ಆಗುವಷ್ಟು ನಾನಿಲ್ಲೇ ಸಕ್ಕರೆನ ತೊಗೊಳಕತ್ತೇನಿ. ಆ 1.5 ಕಪ್ ಸಕ್ಕರೆಗೆ ನಾನು ಅದೇ ಕಪ್ನಾಗ 1 ಕಪ್ ಆಗುವಷ್ಟು ನೀರನ್ನ ಹಾಕಿ ನೀರೊಳಗೆ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊರಿ. ಅಕಸ್ಮಾತ್ ನಿಮ್ಗೆ ಸ್ವೀಟ್ ಜಾಸ್ತಿ ಪ್ರಮಾಣದಾಗ ಬೇಕು ಅನ್ನೋದಾದ್ರೆ ನೀವು 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಅಥವಾ ಮೀಡಿಯಮ್ ಇರಲಿ ಅನ್ನೋದಾದ್ರೆ 1.5 ಕಪ್ಪು, ಅಥವಾ ಪೂರ್ತಿ ಸಕ್ಕರೆ ಕಡಿಮೆ ಬೇಕು ಅನ್ನೋದಾದ್ರೆ 1 ಕಪ್ನಷ್ಟು ನೀವು ಸಕ್ಕರೆನ ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ಇದು ಒಂದೆಳೆ ಪಾಕ ಬರಬೇಕು. ಸಕ್ಕರೆ ಪೂರ್ತಿ ನೀರೊಳಗೆ ಕರಿಗೈತಿ. ಈ ರೀತಿ ಕುದಿ ಬಂದಿಂದ ಇದು ಒಂದೆಳೆ ಪಾಕ ಆಗ್ತೈತಿ. ನೋಡ್ಕೊಂಡ ಕುದಿಸ್ಕೊರಿ. ಇದನ್ನು ಜಾಸ್ತಿ ಕುದಿಸ್ಬಾರ್ದು. ಅಕಸ್ಮಾತ್ ನೀವು ಜಾಸ್ತಿ ಕುದಿಸಿದ್ರೆ ಇದು ಗಟ್ಟಿ ಆಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ಇವಾಗ ನಾನು ಚೆಕ್ ಮಾಡಿ ತೋರ್ಸಾಕತ್ತೇನಿ. ಈ ರೀತಿ ನಾವು ಕೈಯಿಂದ ಮುಟ್ಟು ನೋಡಿದಾಗ ಈ ರೀತಿ ಆಗಬೇಕು. ಇದಕ್ಕೆ ಒಂದೆಳೆ ಪಾಕ ಅಂತಾರೆ. ಈ ರೀತಿ ಬಂದಿಂದ ಇಮಿಡಿಯೇಟಾಗಿ ಇದನ್ನು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಕಡಲೆ ಹಿಟ್ಟು ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ಇದಕ್ಕೆ ನೀಟಾಗಿ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಳ್ಳುವಾಗ ಈ ರೀತಿ ಕೈ ಆಡಿಸ್ಕೊತಾನೆ ಇರಬೇಕು, ಗಂಟುಗಳಾಗಾಕ ಬಿಡಬಾರ್ದು. ನೋಡ್ರಿ, ಇವಾಗ ನಾನು ಮಿಶ್ರಣನ ಪೂರ್ತಿಯಾಗಿ ಸೇರಿಸ್ಕೊಂಡು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ. ಈ ರೀತಿ 2ರಿಂದ 3 ನಿಮಿಷ ಮಾಡೋದ್ರೊಳಗೆ ಇದು ಗಟ್ಟಿ ಆಗಾಕ ಸ್ಟಾರ್ಟ್ ಆಗ್ತೈತಿ. ನೀವು ನೋಡಾತಿರ್ಬೋದು, ಈ ರೀತಿ ಕೈ ಆಡಿಸ್ಕೊತಾನೆ ಇರಬೇಕು. ಸ್ವಲ್ಪ ಕೂಡ ಕೈ ಬಿಡಬಾರ್ದು. ಕೈ ಬಿಟ್ಟರೆ ಇದು ತಳ ಹಿಡಿತೈತಿ. ನೋಡ್ರಿ, ಈ ರೀತಿ ಗಟ್ಟಿ ಆದಂಗೆಲ್ಲ ಪೂರ್ತಿ ಮಿಶ್ರಣ ಪ್ಯಾನ್ ಬಿಡಾಕ ಸ್ಟಾರ್ಟ್ ಆಗ್ತೈತಿ. ನೋಡ್ರಿ, ಇವಾಗ ಗಟ್ಟಿ ಆಗತೈತಿ. ಈ ಟೈಮ್ದಾಗ ನಿಮ್ಗೆ ತುಪ್ಪ ಸ್ವಲ್ಪ ಬೇಕು ಅನಿಸಿದ್ರೆ ನೀವು 1-2 ಟೀ ಸ್ಪೂನ್ ಅಷ್ಟು ತುಪ್ಪನ ಯೂಸ್ ಮಾಡ್ಕೊಳ್ಬೋದು. ಅಥವಾ ತುಪ್ಪ ಬೇಡವೇ ಬೇಡ ಅನ್ನೋರು ಮತ್ತೊಂದೆರಡು ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ಪೂರ್ತಿಯಾಗಿ ಮೈಸೂರು ಪಾಕ್ ಮಿಶ್ರಣ ಗಟ್ಟಿ ಆಯಿತು. ಈ ರೀತಿ ಗಟ್ಟಿ ಆಗಿಂದ ಇದು ಪ್ಯಾನ್ ಬಿಡಾಕ ಸ್ಟಾರ್ಟ್ ಆಗ್ತೈತಿ. ಈ ರೀತಿ ಆಗಿಂದ ಮಿಶ್ರಣ ರೆಡಿ ಆಗೈತೆ ಅಂತ ಹೇಳಿ ಅರ್ಥ. ಇವಾಗ ಇಮಿಡಿಯೇಟಾಗಿ ಗ್ಯಾಸ್ನ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ ಅಥವಾ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು.
ತುಂಬ ಅಂದರೆ ತುಂಬಾ ಈಸಿ ಆದಂಥ ಮೈಸೂರು ಪಾಕ್ ರೆಸಿಪಿ ರೀ ಇದು. ಕೇವಲ 3 ಸಾಮಗ್ರಿಗಳಲ್ಲಿ 5ರಿಂದ 10 ನಿಮಿಷದೊಳಗೆ ರೆಡಿ ಆಗ್ತೈತಿ. ಒಂದು ಸರ್ತಿ ನೀವು ಈ ರೀತಿ ಕಡಲೆ ಹಿಟ್ಟನ್ನ ಯೂಸ್ ಮಾಡಿಕೊಂಡು ತುಪ್ಪನ ಯೂಸ್ ಮಾಡದೆ ಈ ಮೈಸೂರು ಪಾಕ್ನ ಟ್ರೈ ಮಾಡಿ ನೋಡ್ರಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತಿ. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಪೂರ್ತಿ ನಾವು ರೆಡಿ ಮಾಡಿಟ್ಟಂಥ ಮಿಶ್ರಣನ ಇದಕ್ಕೆ ಬಿಸಿ ಇರುವಾಗಲೇ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ಇದು ತನ್ಗ ಆದ್ರೆ ಗಟ್ಟಿ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ಬಿಸಿ ಇರುವಾಗಲೇ ಈ ರೀತಿ ನೀಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಪೂರ್ತಿ ಒಂದೇ ಸಮ ಆಗುವಂಗೆ ಒಂದು ಸ್ಪೂನ್ ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊರಿ. ಈ ರೀತಿ ನೀಟಾಗಿ ಒಂದೇ ಸಮ ಆಗುವಂಗೆ ಸ್ಪ್ರೆಡ್ ಮಾಡಿಂದ ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕು. 1 ಅವರಲ್ಲಿ ಇದು ಪೂರ್ತಿಯಾಗಿ ಗಟ್ಟಿ ಆಗಿಬಿಡ್ತೈತ್ರಿ. ಫ್ರಿಜ್ ಒಳಗೆ ಇಡೋದಾದ್ರೆ ಕೇವಲ 10 ನಿಮಿಷ ಸಾಕು. ನೋಡ್ರಿ ಇವಾಗ ನಾನು ಕೂಡ ಈ ರೀತಿ ಒಂದೇ ಸಮ ಆಗುವಂಗೆ ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನು ಈ ರೀತಿ ಬಿಸಿ ಇರುವಾಗಲೇ ಒಂದು ಚಾಕು ತಗೊಂಡು ನಿಮ್ಗೆ ಯಾವ ಶೇಪ್ ಒಳಗೆ ಮೈಸೂರು ಪಾಕ್ ಬೇಕಲ್ಲ ಆ ಶೇಪ್ ಒಳಗೆ ಮಾರ್ಕ್ ಮಾಡಿ ಇಟ್ಕೊರಿ. ಇದು ಪೂರ್ತಿಯಾಗಿ ತನ್ಗ ಆಗಿಂದ ಪೂರ್ತಿ ಗಟ್ಟಿ ಆಗಿರ್ತೈತಿ, ಮಾರ್ಕ್ ಮಾಡೋಕ್ಕೆ ಬರಂಗಿಲ್ಲ. ನಾನು ಕೂಡ ಮಾರ್ಕ್ ಮಾಡಿ ಇಟ್ಕೊಂಡಿದ್ನಿ. ನೋಡ್ರಿ ಇವಾಗ ಪೂರ್ತಿ ಮಿಶ್ರಣ ಗಟ್ಟಿ ಆಗೈತಿ. ಇಷ್ಟಾದ್ರೆ ಸಾಕು, ಸಾಫ್ಟ್ ಆದಂಥ ಸೂಪರ್ ಆದಂಥ ಮೈಸೂರು ಪಾಕು ರೆಡಿ ಆಯಿತು. ನೋಡ್ರಿ ಇವಾಗ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ, ಎಷ್ಟು ಪರ್ಫೆಕ್ಟಾಗಿ ಮೈಸೂರು ಪಾಕ್ ಬಂದಾವಂತ ಹೇಳಿ. ಈ ರೀತಿ ರುಚಿಯಾದಂಥ ಕೇವಲ 5ರಿಂದ 10 ನಿಮಿಷದಲ್ಲಿ ಈ ಮೈಸೂರು ಪಾಕ್ ರೆಸಿಪಿನ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಕೇವಲ 3 ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ತುಪ್ಪನ ಬಳಸದೆ ಈ ರೀತಿ ಸಾಫ್ಟ್ ಆದಂಥ ಮೈಸೂರು ಪಾಕ್ನ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.